ಹಲೋ, ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಏನಿಲ್ಲ, ಇವಾಗ ಮೊದಲು ಯಾರು ವಿಡಿಯೋ ಮಾಡ್ತಿದ್ರಲ್ಲ, ಯಾರು ಇವಾಗ ಸ್ಟಾಪ್ ಮಾಡಿರಲ್ಲ ಅವ್ರಿಗಿದು ವಿಡಿಯೋ. ಅವರಷ್ಟೇ ನೋಡ್ರಿ, ಉಳ್ಕಿದ್ರೆ ಬಿಟ್ಕೊಡ್ರಿ. ಏನು ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋತೀನಿ, ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತಾ ನೀವು ಯಾಕೆ ಬಿಟ್ಟಿರಿ, ಯಾಕೆ ಬಿಡಬಾರ್ದು, ಏನಾಗುತ್ತಾ ಮುಂದೆ ಅಂತ. ಸೊ ಇವಾಗ ಯಾರಾದರೂ ಒಬ್ಬ ಸ್ಟೂಡೆಂಟ್ ಎಜುಕೇಶನ್ ಮಾಡಕತ್ತಾನ, ಅಥವಾ ಏನೊಬ್ಬ ಯಾವನೋ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಯಾನ ಅಂತಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾನ. ಫಸ್ಟಿಗೆ ಯಾರಿಗೂ ಬಿಸ್ನೆಸ್ ಒಳಗೆ ಪ್ರಾಫಿಟ್ ಸಿಗಂಗಿಲ್ಲ. ಫಸ್ಟ್ ಲಾಸ್ ಆಗಿ, ಆಮೇಲೆ 10 ದಿನ ಆಗೋಣ ಅದ್ರಾಗ ಇಂಪ್ರೂವ್ಮೆಂಟ್ ಆಗಿ, ಆಮೇಲೆ ಮತ್ತೆ ಪ್ರಾಫಿಟ್ ಹುಡ್ಕೋತಾನೆ. ಹಾಗೆ ಎಜುಕೇಶನ್ ಒಳಗೆ ಹಾರ್ಡ್ ವರ್ಕ್ ಇಲ್ದೇನೆ ಯಾವುದು ಅಸಾಧ್ಯವಾದದ್ದು. ಸೊ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಸಲುವಾಗಿ ಅವ್ನು ಓದಿ ಸಲುವಾಗಿ ಅಂತ ಮುಂದೆ ಟಾಪರ್ ಆಗಕ್ಕೆ ಸಾಧ್ಯ. ಹಾಗೆ ಈ ವಿಡಿಯೋ ಮಾಡೋ ಕಾರಣನೂ ಹಾಗೆ. ಅದ್ರೊಳಗೆ ಹೆಂಗೆ ಗೊತ್ತು, ಇವಾಗ ನೀ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಕತ್ತಿ, ಫಸ್ಟಿಗೆ ಅದು ನಿಂದು ಇನ್ಸ್ಟಾಗ್ರಾಮ್ ಅಲ್ಗೋರಿಥಮ್ ನಿಂದು ವಿಡಿಯೋಗಳನ್ನ ವೈರಲ್ ಮಾಡಂಗಿಲ್ಲ. ಫಸ್ಟ್ ನೋಡ್ತೈತಿ, ಕಂಟಿನ್ಯೂಸ್ ಆಗಿ ನಿಂದು ವಿಡಿಯೋಸ್ ಎಲ್ಲ ಅಬ್ಸರ್ವ್ ಮಾಡಿ, ಇವಾಗ ಯಾರಿಗಾದ್ರೂ ಯೂಸ್ ಇತ್ತಂದ್ರೆ ನೀನು ವಿಡಿಯೋಸ್ ವೈರಲ್ ಮಾಡ್ತದೆ. ಸೊ ಹಿಂಗೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡು. ನೀವು ಒಂದಿನ ನೀನು ವಿಡಿಯೋ ಕಂಪಲ್ಸರಿ 1-2 ಓಡುವ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿಡಿಯೋ ಓಡ್ತಾವೆ. ಇದು ನಾನು ಹೇಳ್ತಾ ಇಲ್ಲ, ನಾನು ಕೂಡ ನಿಮ್ಮ ಥರನೇ ವಿಡಿಯೋಸ್ ಮಾಡಿ ಸ್ಟಾಪ್ ಮಾಡಿದ್ದೆ ಇಷ್ಟು ದಿನ. ಸೊ ಬೇರೆಯವ್ರದ್ದು ವಿಡಿಯೋಗಳು ನೋಡಿ ನಾನು ಕಲ್ತಿದ್ದೇನಂತಂದ್ರೆ ಕನ್ಸಿಸ್ಟೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ವಿಡಿಯೋದಾಗ ಏನು ಕಂಟೆಂಟ್ ಕೊಡಕತ್ತಿ ಅದು ಇಂಪಾರ್ಟೆಂಟ್ ಆಗ್ತದ. ಸೊ ನಾನು ಅವರಿಂದ ಮೋಟಿವೇಟ್ ಆಗಿ ನಿಮಗೆ ಈ ವಿಡಿಯೋ ಮಾಡಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಡೈಲಿ ವಿಡಿಯೋ ಮಾಡಿರಿ, ಕನ್ಸಿಸ್ಟೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ನಾನು ಇವತ್ತಿನಿಂದ ಮೇಂಟೈನ್ ಮಾಡ್ತೀನಿ. ಹಿಂಗೆ ಲೈಕ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಓಕೆ, ಬಾಯ್.